ಅದರಲ್ಲಿ ಎಷ್ಟು ನಷ್ಟ ಇರುತ್ತೆ ಅಂತ ತಿಳಿಯಲ್ವ ನಿನಗೆ? ಮತ್ತು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದೀನಿ ಅಂತ ಮಾತುಗಳು ಬೇರೆ. ಇಷ್ಟು ತಿಳಿದವಳಿಗೆ ಸಾಫ್ಟ್ವೇರ್ ಕೆಲಸ ಹೇಗೆ ದಂಡನೆ ಅಲ್ವಾ ಅಂತ ವ್ಯಂಗ್ಯವಾಗಿ ಅನ್ನಲು ವಿದಿಶಾ ಮುಖದ ಸಣ್ಣದು ಮಾಡ್ಕೊಂಡು ಮುಖಾನ ಅಂಥ ಮಾತು ಅನ್ಬೇಡ ವಿಹಾನ್, ನೀನು ಹೇಳಿದ ಹಾಗೆ ಮಾಡ್ತೀನಿ ಆದರೆ ಅಂತ ನಿಲ್ಲಿಸಲು ಮತ್ತೆ ಆದರೆ ಅಂತ ನಿಲ್ಲಿಸೋದು ಯಾಕೆ ನೋಡಿ ಹೇಳು ಅಂತ ವ್ಯಂಗ್ಯವಾಗಂದ ವಿಹಾನ್. ವಿದಿಶಾ ಮುಖವನ್ನು ಸಣ್ಣದು ಮಾಡಿಕೊಂಡು ನೀನು ನನ್ನನ್ನು ಕೀಳಾಗಿ ಅಂದಾಜು ಮಾಡ್ತಿದ್ಯಾ ಅಂತ ಅನ್ನಲು ಅದನ್ನೇ ಕಡಿಮೆ ಮಾಡ್ಕೊ, ನಾನು ಹೇಳ್ತಾ ಇರೋದು ಕೂಡ ಅದನ್ನೇ ಅಲ್ವಾ. ನಾನು ನಿನ್ನನ್ನು ಈ ರೀತಿ ಕ್ಷುಲ್ಲಕವಾಗಿ ನೋಡಬಾರ್ದು ಅಂದರೆ ನಿನ್ನ ಜಾಣ್ಮೆಯನ್ನು ನಿರೂಪಿಸ್ಕೊ ನೀನು. ನಾನೇನಾದರೂ ಬೇಡ ಅಂತ ಅಂದಿದ್ದೀನಾ ನಿನಗೆ? ನಿನಗೆ ನೀನೇ ಏನೇನೋ ಊಹಿಸ್ಕೊಳ್ತಾ ಇರ್ತಿರ್ತೀಯಾ. ಇಷ್ಟು ದೂರ ನಿನ್ನನ್ನು ಬರಮಾಡ್ಕೊಂಡಿದ್ದೀನಿ ಅಂದರೆ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಅಂತಾನೆ ತಾನೇ, ಇಲ್ಲದಿದ್ದರೆ ನನಗೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೆಯಾ ಹೇಗೆ? ನಿನ್ನನ್ನು ಇಲ್ಲಿವರೆಗೂ ಕರೆಸಿ ಸುಮ್ಮನೆ ಕಳಿಸೋದಕ್ಕೆ. ಸೊ ಕೊನೆಯದಾಗಿ ನಿನಗೆ ನನ್ನ ಜೊತೆ ಸಹಭಾಗಿತ್ವ ಬೇಕು ಕೇಳ್ತಿದ್ಯಾ? ನಿನಗೆ ನನ್ನ ಜೊತೆಗೆ ಸಹಭಾಗಿತ್ವ ಬೇಕಂದರೆ ಖಂಡಿತವಾಗಿಯೂ ನೀನು ಈ ಯೋಜನೆಯನ್ನು ಪೂರ್ತಿ ಮಾಡಲೇಬೇಕು. ಇಲ್ದಿದ್ದರೆ ಸಹಭಾಗಿತ್ವ ಏನೂ ಇಲ್ಲ, ಅದ್ರ ಬಗ್ಗೆ ನೀನು ಪೂರ್ತಿಯಾಗಿ ಮರೆತುಬಿಡು ಅಂತ ಗಂಭೀರವಾಗಿ ಹೇಳಿ ಮೇಲಕ್ಕೆದ್ದ ವಿಹಾನ್. ವಿಹಾನ್ ಹೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ವಿದಿಶಾ ಅಷ್ಟೇನಾ, ಇನ್ನೊಂದು ಮಾತಿಲ್ವೇ, ನನ್ನನ್ನು ನಿನ್ನೊಂದಿಗೆ ಕರೆದೊಯ್ಯೋ ಆಲೋಚನೆ ಇಲ್ವಾ ಅಂತ ಅಳೋ ಮುಖದಿಂದ ಕೇಳಿದ್ಲು. ಪದೇ ಪದೇ ಕಿರಿಕಿರಿ ತರಿಸ್ಬೇಡ ವಿದಿಶಾ, ಹೀಗತ್ತು ಏನನ್ನು ಸಾಧಿಸೋಕ್ಕೆ ಖಂಡಿತ ಪ್ರಯತ್ನಿಸ್ಬೇಡ. ನನಗೆ ಅಳು ಅಂದ್ರೇ ಕಿರಿಕಿರಿ ಗೊತ್ತು ತಾನೆ ಅಂತ ಗಂಭೀರವಾಗಿ ಹೇಳಿ ನನ್ನ ತೀರ್ಮಾನ ಕೊನೆಯದ್ದು. ಇಷ್ಟ ಇದ್ದರೆ ಮುಂದುವರಿ, ಕಷ್ಟ ಆದರೆ ಹೊರಡಬಹುದು ಅಂತ ಹೊರಗಡೆ ಕೈ ತೋರಿಸ್ತಾ ಹೋಗು ಅನ್ನೋ ಹಾಗೆ ವಿದಿಶಾಗೆ. ವಿದಿಶಾ ಅಳೋ ಮುಖದಿಂದಲೇ ನೀನು ದೊಡ್ಡ ಬಂಡೆಗಲ್ಲು, ಅದಕ್ಕೆ ಕರಗ್ತಿಲ್ಲ. ಇಷ್ಟೆಲ್ಲ ಹೇಳ್ತಿದ್ರು ಕನಿಷ್ಠ ಅಯ್ಯೋ ವಿದಿಶಾ ನನಗಾಗಿ ನೀನು ಬೇಸರ ಪಟ್ಕೊಳ್ಬೇಡ, ಹೇಗಾದರೂ ಕರ್ಕೊಂಡು ಹೋಗ್ತೀನಿ ಬಿಡು ಅಂತ ಮಾತಿಗಾದರೂ ಸುಮ್ಮನೆ ಆದರೂ ಅಂತಿಲ್ವಲ್ಲ. ಅದರಲ್ಲೂ 3 ತಿಂಗಳು ಒಂಟಿಯಾಗಿರ್ತಾ ಯೋಜನೆ ಪೂರ್ತಿ ಮಾಡೋದಕ್ಕೆ ಹೇಳ್ತಾ ಇದೆಯಾ ನನಗೆ ನೀನು? ನಿನ್ನಂಥ ರಾಕ್ಷಸನೇ ಇಲ್ಲ. ಅಬ್ಬಾ, ಇಷ್ಟು ತಿಂಗಳುಗಳಿಂದ ನೋಡ್ತಿದ್ರು ನೀನು ನನಗೆ ಪ್ರತಿದಿನ ಹೀಗೆ ಯಾಕೆ ಕಾಣಿಸ್ತೀಯ ವಿಹಾನ್? ಸ್ವಲ್ಪ ವಿಭಿನ್ನವಾಗಿ ಇನ್ನೊಂಚೂರು ಹೊಸದಾಗಿ ಕಾಣಿಸ್ಬಹುದು ತಾನೇ ಅಂತ ಅಂದ್ಲು. ಅಂದರೆ ಹೇಗೆ ಕಾಣಿಸ್ಬೇಕು ಅಂತ ನಿನ್ನ ಉದ್ದೇಶ ಅಂತಂದ ವಿಹಾನ್ ಒಂದು ಹುಬ್ಬನ್ನು ಏರಿಸಿ ಕೇಳಿದ್ರೆ. ಹೇಗೆ ಅಂದರೆ ಏನು ಹೇಳಿ, ಸ್ಪಷ್ಟತೆ ಇಲ್ಲ. ಸ್ವಲ್ಪ ಸಿಹಿಯಾಗಿ, ಇನ್ನೊಂಚೂರು ಮುದ್ದಾಗಿ, ಸ್ವಲ್ಪ ಪ್ರಣಯಭರಿತವಾಗಿ, ಮತ್ತೊಂಚೂರು ಆಕರ್ಷಕವಾಗಿ, ಹಾಗೆ ಹಾಗೆ ಹೇಗೆಯೋ ಕಾಣಿಸಿದ್ರೆ ಬಲೆ ಇರುತ್ತೆ ಅಂತ ವಿದಿಶಾ ಮುದ್ದಾಗಿ ಮುಖ ಇಟ್ಕೊಂಡು ಅನ್ನಲು ವಿಹಾನ್ ದಿಟ್ಟಿಸಿ ಅವಳ ಕಡೆ 2 ನಿಮಿಷ ನೋಡಿ, ನನ್ನ ಹಾಗೆ ನೋಡಿದ್ರೆ ನೀನು ತಡ್ಕೊಳ್ಳಲಾರೆ, ಬಿಡು ಬಿಡು, ಕೇವಲ ಊಹೆಗೆ ಹೀಗಾಗೋಗ್ತಿದ್ಯಾ, ಇನ್ನು ನೇರವಾಗಿ ನೋಡಿದ್ರೆ ಏನಾಗೋಗ್ತೀಯೋ ಅಂತ ವ್ಯಂಗ್ಯವಾಗಿ ಹೇಳಿ, ಸೊ ಆ ಆಸೆಗಳನ್ನ ಬಿಟ್ಟು ಬಾಯಿ ಮುಚ್ಕೊಂಡು ಕೊಟ್ಟು ಕೆಲಸ ಮಾಡೋದನ್ನು ಕಲಿ ನೀನು ಅಂತ ಹೇಳಿ ಹೋಗು ಅನ್ನುವುದು ನೋಡ್ದ. ಇಲ್ಲ, ಇವತ್ತು ನಾನು ನಿನ್ನ ಜೊತೆ ಸಮಯ ಕಳೀತೀನಿ, ಮತ್ತು ಆಮೇಲೆ ಯಾವಾಗ ಸಮಯ ಕಳೀತೀನೋ ಗೊತ್ತಿಲ್ಲ ಅಲ್ವಾ, ಹೊರಗಡೆ ಹೋಗೋಣವಾ ಇಬ್ಬರು ಪ್ಲೀಸ್ ಅಂತ ಕೇಳಿದ್ಲು ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಹಾನ್ನನ್ನು. ಬೇಡ ಬಿಡು, ಮತ್ತೆ ನಾನು ಯಾರಾದರೂ ಹುಡುಗಿಯೊಂದಿಗೆ ಮಾತಾಡಿದೆ ಅಂದರೆ ನೀನು ಮತ್ತೆ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದ್ರೂ ಮಾಡ್ತೀಯ ಅನ್ನಲು ವಿದಿಶಾ ಅಳೋ ಮುಖವನ್ನು ಇಟ್ಕೊಂಡು ಮರೆಯಲ್ವ ನೀನು ಅದನ್ನು ಅನ್ನಲು ಇಲ್ಲ ಅಂದ ಗಂಭೀರವಾಗಿ ಹೇಳಿ, ಇನ್ನು ಹೊರಡು, ನನ್ನ ವೈಯಕ್ತಿಕ ಕೋಣೆಗೆ ಯಾರಾದರೂ ಬಂದರೆ ನನಗಿಷ್ಟ ಆಗಲ್ಲ. ಆ್ಯಂಡ್ ಈ ತೋಟದ ಮನೆ ನನ್ನ ಹಣದಿಂದ ಕೊಂಡ್ಕೊಂಡಿದ್ದು, ಸೊ ಇಲ್ಲಿ ನಾನು ಮತ್ತು ನನಗೆ ಸಂಬಂಧಿಸಿದವರು ಮಾತ್ರ ಇರಬೇಕು. ಸೊ ಅಂತ ನಿಲ್ಲಿಸ್ತಾ ಒಂದು ಹುಬ್ಬು ಏರಿಸಿ ಗಂಭೀರವಾಗಿ ಹೇಳ್ತಾ ಇದ್ದಾಗ, ಅದಕ್ಕೆ ನಾನು ಇರ್ತೀನಿ ಅಂತ ಕೇಳ್ತಾ ಇರೋದು. ಪ್ಲೀಸ್ ವಿಹಾನ್, ಈಗಲೇ ನಾನು ಹೋಗಲ್ಲ, ಪ್ಲೀಸ್ ನನ್ನ ಕಳಿಸ್ಬೇಡ ಅಂತ ಬೇಡ್ಕೊಳ್ತಾ ಇದ್ದರೆ ವಿಹಾನ್ ಬೇಸರದಿಂದ, ಏನಮ್ಮ ನನಗೆ ಹಿಂಸೆ, ನಿಜಕ್ಕೂ ನನಗೆ ಅರ್ಥನೇ ಆಗ್ತಿಲ್ಲ, ಹಾಗಿದ್ರೆ ನೀನೇ ಇರು, ನಾನೇ ಹೊರಗೆ ಹೋಗ್ತೀನಿ ಅಂತ ಕಿರಿಕಿರಿಯಿಂದ ಅಂದ ವಿಹಾನ್. ವಿಹಾನ್ ಮಾತಿಗೆ ಬೇಸರಗೊಂಡು ವಿದಿಶಾ, ಬೇಡ ಬೇಡ ನಾನೇ ಹೋಗ್ತೀನಿ, ನೀನು ಹೋಗಬೇಕಾದ ಅಗತ್ಯ ಇಲ್ಲ ಅಂತ ಹೊರಗಡೆ ನಡೀತಾ ವಿಹಾನ್ ಏನಾದರೂ ತಡೀತಾನೋ ಏನೋ ಅಂತ ಆಸೆಯಿಂದ ನೋಡಿದ್ಲು ಅವನ ಕಡೆ. ಆದರೆ ವಿಹಾನ್
ಹೊಸ್ತಿಲು ದಾಟಿದ್ರು ವಿದಿಶಾ ಅಂತ ಕರೀದೇ ಇರೋದ್ರಿಂದ ವಿದಿಶಾ ಮನಸ್ಸಿಗೆ ತುಂಬ ಬೇಸರ ಆಗಿ 3 ತಿಂಗಳು ಅಲ್ಲಿನ ಊಟ ಹೋಗದೆ ದಿನಾಲೂ ನಿನಗೆ ವಾಂತಿ ಆಗಬೇಕು, ಬೇರೆ ಆಗಬೇಕು, ನನ್ನ ನೆನೀತಾ ಅಯ್ಯೋ ವಿದಿಶಾಳನ್ನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅಂತ ಕೊರಗಬೇಕು. ನನಗಾಗಾದರೂ ಏನಾದರೂ ಒಂದು ಅಡುಗೆ ಮಾಡಿ ಹಾಕ್ತಾ ಇದ್ಲು, ಹುಚ್ಚಿ ಅನಾವಶ್ಯಕವಾಗಿ ಬಿಟ್ಟು ಬಂದೆ ಅಂತ ನೀನು ಪಶ್ಚಾತ್ತಾಪ ಪಡಬೇಕು. ಅವೆಲ್ಲವನ್ನು ಭಾರತಕ್ಕೆ ಬಂದಮೇಲೆ ನೀನು ತಿರ್ಗಿ ನನಗೆ ಹೇಳಬೇಕು. ಅಲ್ಲಿವರೆಗೆ ನಾನು ನಿನಗೆ ಫೋನ್ ಮಾಡಲ್ಲ, ಮಾತಾಡಲ್ಲ, ಇದೇ ನನ್ನ ಶಾಪ ಅಂತ ಹೇಳಿ ರಭಸದಿಂದ ಹೊರಗಡೆ ನಡೆದ್ಬಿಟ್ಲು ವಿದಿಶಾ. ಹೋಗ್ತಿರೋ ವಿದಿಶಾ ಕಡೆ ವಿಹಾನ್ 2 ನಿಮಿಷ ಕಿರುನಗೆಯಿಂದ ನೋಡಿ ನಂತರ ಒಳಗಡೆ ಹೊರಟೋದ. ಇನ್ನು ಹೊರಗೆ ಬಂದ ವಿದಿಶಾಳಿಗೆ ಕಾರಿನ ಚಕ್ರ ಗಾಳಿ ಹೋಗಿರೋದು ಕಾಣಿಸೋದ್ರೊಂದಿಗೆ ತಲೆ ಹಿಡ್ಕೊಂಡು ಇದೇನು ನಾನು ಬಂದಷ್ಟೊತ್ತು ಚೆನ್ನಾಗಿತ್ತಲ್ಲ, ಸಡನ್ನಾಗಿ ಪಂಚರ್ ಯಾವಾಗ ಆಯ್ತಪ್ಪ, ನನ್ನ ಫೋನ್ ಆದರೂ ಇದೆಯಾ ಅಂತ ಕೈ ಚೀಲದಲ್ಲಿ ಫೋನ್ ಹುಡ್ಕಿದ್ಲು ವಿದಿಶಾ. ಫೋನ್ ಇಲ್ಲ ಅನ್ನೋ ಹಾಗೆ ಬ್ಯಾಗ್ನಲ್ಲಿ ಕಾಣಿಸ್ದೇ ಇರೋದ್ರಿಂದ ನಾನು ಫೋನ್ ಮರ್ತು ಬಂದ, ಇಲ್ದಿದ್ರೆ ನಿಜಕ್ಕೂ ತಂದೇ ಇರಲಿಲ್ವೇ, ಗಡಿಬಿಡಿಯಲ್ಲಿ ಬಂದರೂ ಮೊಬೈಲ್ ತಂದ ಹಾಗೆ ನೆನಪಿದೆಯಲ್ಲ ನನಗೆ, ಕಾರ್ನಲ್ಲೂ ವಿಹಾನ್ಗೆ ಕರೆ ಮಾಡಿದೆ ತಾನೇ ಅಂತ ಗೊಂದಲದಿಂದ ಅಂದ್ಕೊಳ್ತಾ ಒಳಗಡೆ ನಡೆದ್ಲು ವಿದಿಶಾ. ಮತ್ತೆ ಬಂದು ವಿದಿಶಾಳನ್ನು ನೋಡಿ ವಿಹಾನ್ ತುಟಿಯಂಚಿನ ನಗೆಯೊಂದಿಗೆ ಏನು ಮತ್ತೆ ಬಂದೆ, ಇನ್ನೂ ನನ್ನಿಂದ ಬೈಗುಳ ಕೇಳಿಸ್ಕೊಳ್ಳೋದು ಬಾಕಿ ಇದೆಯಾ ಏನು ಅಂತ ಅನ್ನಲು ಹೌದು ಮತ್ತಿನ್ನೇನು, ನನಗದೇ ಕೆಲಸ ತಾನೇ, ನಿನ್ನಿಂದ ಬೈಗುಳ ಕೇಳಿಸ್ಕೊಳ್ಳೋದು ಓಡಿಸ್ಕೊಳ್ಳೋದು ಅಂತ ವ್ಯಂಗ್ಯವಾಗಂತ. ನನ್ನ ಕಾರು ಪಂಚರ್ ಆಗಿದೆ, ಮೊಬೈಲ್ ಕಾಣಿಸ್ತಿಲ್ಲ, ಹುಡ್ಕೋದಕ್ಕೆ ಬಂದೆ ಅಷ್ಟೇ, ನಿನಗಾಗೇನಲ್ಲ ಬಿಡು ಅಂತ ಮುಖ ಸೊಟ್ಟಾಗಿ ಮಾಡಿ ಫೋನ್ಗಾಗಿ ಹುಡುಕ್ತಾ ಇದ್ದರೆ ವಿಹಾನ್ ಕೈಗಳು ಕಟ್ಟಿಕೊಂಡು ವಿದಿಶಾ ಕಡೆಗೆ ನೇರವಾಗಿ ನೋಡ್ತಾ ಇದ್ದಾನೆ. ಎಷ್ಟು ಹುಡುಕಿದ್ರೂ ಫೋನ್ ಮಾತ್ರ ಕಾಣಿಸ್ದೇ ಇರೋದ್ರಿಂದ ವಿದಿಶಾಗೆ ಕಿರಿಕಿರಿ ಅನಿಸಿ ನೀನು ಫೋನ್ ಕೊಡು ವಿಹಾನ್, ನನ್ನ ಫೋನ್ಗೆ ಕರೆ ಮಾಡ್ಕೊಳ್ತೀನಿ ಅಂತ ಅನ್ನಲು ವಿಹಾನ್ ಭುಜವನ್ನು ಆರಿಸ್ತಾ ಫೋನ್ ಇದ್ದರೆ ತೊಂದರೆ ಇರುತ್ತೆ ಅಂತ ಸ್ವಿಚ್ ಆಫ್ ಮಾಡಿ ಪಕ್ಕಕ್ಕಿಟ್ಟಿದ್ದೀನಿ, ಈಗದು ಎಲ್ಲಿದೆಯೋ ಕೂಡ ಗೊತ್ತಿಲ್ಲ ಅಂತ ಅನ್ನಲು ವಿದಿಶಾಳಿಗೆ ಮೈ ಎಲ್ಲ ಉರಿದು ಹೋಗಿ ಹಾಗಾದರೆ ಏನಾಯಿತು, ಹುಡುಕಿ ಒಂದು ಬಾರಿ ಕೊಡು, ನಾನು ಮಾಡಿಕೊಂಡು ಮತ್ತೆ ಸ್ವಿಚ್ ಆಫ್ ಮಾಡಿ ಕೊಟ್ಬಿಡ್ತೀನಿ ತಾನೇ ಅಂತ ಅಂದ್ಲು. ಕ್ಷಮಿಸು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಬೇಜವಾಬ್ದಾರಿಯಿಂದ ಹೇಳಿ ಕೋಣೆಗೆ ಹೋಗ್ತಿದ್ದಾಗ ವಿದಿಶಾ ಹಿಂದೆ ಓಡುತ್ತಾ ವಿಹಾನ್ ಬೆನ್ನ ಮೇಲೆ ಗಟ್ಟಿಯಾಗಿ ಎಲ್ಲವೂ ಆಸಕ್ತಿನೇ ಇರಲ್ವ ನಿನಗೆ, ನಿಜವಾಗಿಯೂ ನನ್ನ ಮೇಲೂ ಆಸಕ್ತಿ ಇಲ್ಲ, ಅದಕ್ಕೆ ಬಳಸ್ಕೊಂಡು ಕೈ ಬಿಟ್ಬಿಟ್ಟೆ ಅಂತ ಬಿಕ್ಕಳಿಸ್ತಾ ಅಳ್ತಿದ್ರೆ ವಿಹಾನ್ ಸಡನ್ನಾಗಿ ಹಿಂದಕ್ಕೆ ತಿರುಗಿ ವಿದಿಶಾ ಕಡೆ ನೋಡ್ದ ತುಂಬ ಗಂಭೀರವಾಗಿ. ಆದರೆ ಆ ಕಣ್ಣುಗಳಲ್ಲಿನ ಕೋಪವನ್ನು ವಿದಿಶಾ ಗಮನಿಸ್ದೇ ಇರೋದ್ರಿಂದ ವಿಹಾನ್ ಎದೆ ಮೇಲೆ ಹೊಡೀತಾ ನನ್ನನ್ನು ಎಷ್ಟೊಂದು ಅಳಿಸ್ತಿದೆಯೋ ನೀನು ಕೂಡ ಅಷ್ಟೇ ಅಳ್ತೀಯ, ನೋಡ್ತಾ ಇರು, ನನಗೇನು ಬೇಡ ನಿನ್ನ ಫೋನ್, ಹೋದರೆ ಹೋಗಲಿ ಹಾಳಾದ ಫೋನು, ಸಿಕ್ಕರೆ ಮುರಿದು ಹಾಕು ಅಂತ ಆವೇಶದಿಂದ ಹೇಳತ್ಲೆ ಹೊರಗಡೆ ಓಡ್ತಾ ಇದ್ದಾಗ ವಿಹಾನ್ ವಿದಿಶಾ ಕೈಯನ್ನು ಹಿಡಿದು ತಡೆದು ಎಲ್ಲಿಗೆ ಓಡ್ತಿದ್ಯಾ, ಇದು ನಗರದ ಹೊರವಲಯ, ಮೊಬೈಲ್ ಇಲ್ಲದೆ ಕಾರ್ ಇಲ್ಲದೆ ಹೇಗೆ ಹೋಗ್ತೀಯ ನೀನು ಅಂತ ಗಂಭೀರವಾಗಿ ಕೇಳ್ದ. ಹೇಗೋ ಹೋಗ್ತೀನಿ ಬಿಡು, ನಿನಗ್ಯಾಕೆ, ನೀನಂತೂ ನನ್ನನ್ನು ಗಾಡಿನ ಕರ್ಕೊಂಡು ಹೋಗಲ್ಲ, ನನ್ನನ್ನು ಲೆಕ್ಕಿಸ್ಕೊಳ್ಳಲ್ಲ ತಾನೇ, ಇನ್ಯಾಕೆ ಈ ಮಾತುಗಳೆಲ್ಲ, ಲೆಕ್ಕಿಸ್ಕೊಳ್ಳೋನಿಗಾಗೂ ಇರಲ್ಲ ಇಷ್ಟೊಂದು ಕಾಳಜಿ, ಏನೋ ನನಗೆ ಅರ್ಥ ಆಗಲ್ಲ ಅಂತ ಮಿಸುಕ್ತಾ ತನ್ನ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ವಿಹಾನ್ ಬಿಡದೆ ಸ್ವಲ್ಪ ಹೊತ್ತು ಕಾಯಿ, ನಾನೇ ನಿನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿ ವಿದಿಶಾ ಕೈಯನ್ನು ಬಿಟ್ಟ ತಕ್ಷಣ ವಿದಿಶಾ ಉದ್ವೇಗದಿಂದ ಮಧ್ಯದಲ್ಲಿ ಕೈ ಬಿಡೋನ ಸಹಾಯ ನನಗೆ ಬೇಡ, ನಿಜಕ್ಕೂ ಆ ಅಗತ್ಯ ಕೂಡ ಇಲ್ಲ, ನಾನು ಹೋಗಬಲ್ಲೆ, ನನಗೆ 2 ಕಾಲುಗಳಿವೆ ತಾನೇ ಅಂತ ಹೇಳಿ ಹೊರಗಡೆ ನಡೀತಾ ಇದ್ದಾಗ ವಿಹಾನ್ ಕೋಪದಿಂದ ವಿದಿಶಾಲ್ ಜುಟ್ಟು ಹಿಡಿದೇ ಹಿಂದಕ್ಕೆ ಕೆಳೆದು ಒಂದು ಬಾರಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ, ಒಂಟಿಯಾಗಿ ಅದು ಕೂಡ ನಗರದ ಹೊರವಲಯದಲ್ಲಿ ಈ ಸಮಯದಲ್ಲಿ ಹೋಗ್ತೀಯ ನೀನು, ನಡಿಬಾರದು ಏನಾದರೂ ನಡೆದ್ರೆ ನನ್ನನ್ನು ಕರೆದೊಯ್ದು ಜೈಲಿಗೆ ಹಾಕ್ತಾರೆ, ನಿಂದೇನೋ ನೆಮ್ಮದಿಯಾಗಿ ಹೊರಟೋಗ್ಬಿಡ್ತೀಯ ಅಂತ ಅನ್ನಲು ವಿದಿಶಾ ಇನ್ನೂ ಸ್ವಲ್ಪ ಗಟ್ಟಿಯಾಗಳ್ತಾ ಅಂದರೆ ನೀನು ಬೇಸರ, ನಾನು ಒಂಟಿಯಾಗಿ ಹೋಗ್ತಿರೋದಕ್ಕಲ್ವಾ, ಒಂಟಿಯಾಗಿ ಹೋದರೆ ಯಾರಾದರೂ ನನ್ನನ್ನು ಏನಾದರೂ ಮಾಡಿದ್ರೆ ನಿನಗೆ ತೊಂದರೆ ಅಂತಾನಾ, ಅಷ್ಟೇ ಹೊರತು ನನ್ನ ಮೇಲೆ ಪ್ರೀತಿ ಸ್ವಲ್ಪನೂ ಇಲ್ವಾ, ಹೋಗು ವಿಹಾನ್, ನಿನ್ನ ಮಾತುಗಳು ನನ್ನನ್ನು ತುಂಬ ನೋಯಿಸುತ್ತವೆ.
ಹಾಗೆ ನಿಮಗೊಂದು ಮಧ್ಯದಲ್ಲಿ ಒಂದು ಸಣ್ಣ ಮಾಹಿತಿ. ಈ ಕಥೆಯನ್ನು ನೀವು ಯೂಟ್ಯೂಬ್ಗಿಂತ ಮೊದಲು ನೋಡಬೇಕು ಅಂತಂದರೆ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಸ್ನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿಗಿಂತ ಕಥೆಯನ್ನು ಮುಂಚಿತವಾಗಿ ನೀವು ಅಲ್ಲಿ ಹೋಗಿ ಓದಬಹುದು. ಹಾಗೆ ಲೇಖಕರನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ದಯಮಾಡಿ ಫಾಲೋ ಮಾಡೋದ್ರ ಮೂಲಕ ಯೂಟ್ಯೂಬ್ಗಿಂತ ಮುಂಚಿತವಾಗಿ ಮೆಂಬರ್ಶಿಪ್ಗೆ ಹಾಕೋ ಕಥೆಯನ್ನು ನೀವು ಅಲ್ಲಿ ನೋಡ್ಬೋದು. ಇದೇ ಹೇಳ್ತಿದ್ದೀನಿ ನೋಡು, ನಾನು ನಿಜಕ್ಕೂ ನಿನಗೆ ಫೋನ್ ಮಾಡಲ್ಲ ಅಂದರೆ ಮಾಡಲ್ಲ. ಏನು ಮಾಡ್ಕೊಳ್ತೀಯೋ ಮಾಡ್ಕೊ. ಈಗಲೂ ನಾನು ಹೋಗಬಲ್ಲೆ, ನನ್ನ ತಡೆಯೋದಕ್ಕೆ ಪ್ರಯತ್ನಿಸಬೇಡ ಅಂತ ಹೇಳ್ತಾ ತನ್ನ ಜುಟ್ಟು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ವಿಹಾನ್ ಹಿಡಿತದಿಂದ ಅಷ್ಟು ಸುಲಭವಾಗಿ ಬಿಡಿಸ್ಕೊಳ್ಳೋದಕ್ಕಾಗದೆ, ಬಿಡು ಬಣ್ಣಮುಕ್ತವನಿಗೆ ಎಷ್ಟು ಗಟ್ಟಿಯಾಗಿರ್ತಿದ್ಯಾ ಬಿಡು ಮೊದಲು ಅಂತ ಬಿಡಿಸ್ಕೊಳ್ಳಲು ಪ್ರಯತ್ನಿಸ್ತಿದ್ದ. ಅವಳ ಕೈಯಿಂದ ಆಗಲಿಲ್ಲ. ವಿಹಾನ್ ಮಾತ್ರ ತುಂಬ ಗಂಭೀರವಾಗಿ ನೋಡ್ತಾ ಒಂದು ಬಾರಿ ಹಿಡ್ದ, ಕೇಳಬೇಕು ವಿದಿಶಾ, ಅನಾವಶ್ಯಕವಾಗಿ ಕೋಪ ತರಿಸಿ ಒರೆಸ್ಕೊಳ್ಬೇಡ ನನ್ನ ಕೈಲಿ ಅಂತ ವಿದಿಶಾಳನ್ನ ಕರೆದೊಯ್ದು ಮತ್ತೊಂದು ಕೋಣೆಗೆ ಹಾಕಿ ಒಳಗಿಂದ ಚಿಲ್ಕ ಹಾಕಿ, ನಾನು ತಿರುಗಿ ಬಂದು ಚಿಲ್ಕ ತೆಗಿಯೋವರೆಗೂ ಇಲ್ಲೇ ಇರು, ಹುಚ್ಚು ವೇಷ ಹಾಕಿದ್ರೆ ಇಲ್ಲೇ ಮಲಗಿಸ್ಬಿಡ್ತೀನಿ ಅಂತ ಎಚ್ಚರಿಕೆ ನೀಡಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕೊಂಡ. ವಿಹಾನ್ ಒಟ್ಟು ಹೋದ್ಮೇಲೆ ವಿದಿಶಾ ಕೋಣೆ ಮಧ್ಯದಲ್ಲಿ ಚಕ್ರ ಬಿಲಕ ಹಾಕೊಂಡು ಕೂತು ವಿಹಾನ್ನ ಮನ ಬಂದಂತ ಬೈದ್ಕೊಳ್ತಾ, ರಾಕ್ಷಸ ಹುಡುಗಿ ಮನಸ್ಸು ಅರ್ಥ ಮಾಡ್ಕೊಳ್ಳಾರ ಮೊಂಡ, ಇಷ್ಟು ಮೊಂಡ ಯಾಕೋ ನನಗೆ ಅರ್ಥ ಆಗ್ತಿಲ್ಲ. ಒಂದು ವಾರ ದೂರ ಇದ್ದದಕ್ಕೆ ಸಹಭಾಗಿತ್ವ ರದ್ದು ಮಾಡ್ದ, ಬೇಕಿದ್ರೆ ಕೆಲಸ ಕೊಡ್ತಾನಂತೆ. ಕೆಲಸ ನನ್ನ ಕಂಪ್ನಿ ಮೇಲೆ ನಂಬಿಕೆ ಇಲ್ವಂತೆ. ಇವೊಂದೊಂದು ಹಾಳಾದ ಕಂಪ್ನಿ, ಇವನ ಮೇಲೆ ನನಗೆ ನಂಬಿಕೆ ಸತ್ತಿದೆ ಅಂತ ನಾನು ನನ್ನ ಕಂಪ್ನಿಯನ್ನು ಸಹಭಾಗಿತ್ವ ಮಾಡಿದೆ. ಇವನ ಮೇಲಿನ ಪ್ರೀತಿಯಿಂದ ಇಷ್ಟೆಲ್ಲ ಮಾಡ್ತಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ಹೋಗು, ನಾನು ದೂರ ಆದಾಗ ತಿಳಿಯುತ್ತೆ ನನ್ನ ಬೆಲೆ ನಿನಗೆ ಅಂತ ಆವೇಶಿತ ಅಂದ್ಕೊಳ್ತಾ ಅಳುತ್ತಾನೇ ಇದ್ಲು. ಪಕ್ಕದ ಕೋಣೆಗೆ ಹೋದ ವಿಹಾನ್ ಬೇಗ ಟಿ ಶರ್ಟ್ ಜೀನ್ಸ್ ಪ್ಯಾಂಟಿಗೆ ಬದಲಾಗಿ ವಿದಿಶಾ ಇದು ಬಾಗಿಲು ತೆರೆದ. ಅಷ್ಟರಲ್ಲಿ ವಿದಿಶಾ ದೆವ್ವದಂತ ತೂಗಾಡ್ದ ಜುಟ್ಟು ಮುಂದೆ ಹಾಕೊಂಡು ಅಳ್ತಿರೋದು ನೋಡಿ ಒಂದು ಕ್ಷಣ ದಿಗಿಲುಗೊಂಡಿದ್ದು ನಿಜವ. ಆದರೆ ಮರುಕ್ಷಣವೇ ಅವಳ ಅವತಾರ ಕೋಪ ಬಂದು, ಈಗ ಯಾರು ಸತ್ತರಂತ ಅಷ್ಟೊಂದು ಅಳ್ತಿದೆಯೇ, ಆ ಅವತಾರ ಏನಿದು, ಮೊದಲು ಎದ್ದು ಬಾ ಮುಖ ತೊಳ್ಕೊಂಡು ಅಂತ ಕಿರ್ಚಿದ. ವಿದಿಶಾ ತನ್ನ ಜುಟ್ಟನ್ನು ಹಿಂದಕ್ಕೆ ಹಾಕೊಂಡು, ಹೀಗಿದ್ರೆ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ವೇ? ಹೌದು, ಹೇಗೆ ನೋಡ್ತೀಯ ಬಿಡು, ಬಿಳಿ ಚರ್ಮದ ಹುಡುಗಿಯನ್ನ ನೋಡೋದಕ್ಕೆ ಹೋಗ್ತಿದ್ಯಲ್ಲ, ಅದಕ್ಕೆ ನಿನ್ನ ಕಣ್ಣಿಗೆ ನಾನು ಕಾಣಿಸ್ತಿಲ್ಲ. ಹೋಗು ಅಲ್ಲಿಗೆ ಹೋಗು, ನಾನು ಹೇಳ್ದಂತೆ ನಡೆಯುತ್ತೆ. ಅಲ್ಲಿ ನಾನು ನಿನಗೆ ಪ್ರತಿಕ್ಷಣ ನೆನಪಿಗೆ ಬರ್ತಾ ನರ್ಕ ಕಾಣ್ತೀಯಾ ಅಂತ ಅನ್ನಲು ವಿಹಾನ್ ನಗ್ತಾ, ಸರಿ ಬಿಡು, ಮೊದಲು ನೀನು ಹೇಳು, ನಂಗೆ ಸಮಯ ಆಗ್ತಿದೆ, ನಿನ್ನನ್ನು ಬಿಟ್ಟು ನಾನು ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಬೇಕು ಅನ್ನಲಾಗಿ, ನನ್ನ ಕೆಲಸ ಬಿಟ್ಟು ನಿನಗೆಲ್ಲ ಕೆಲಸಗಳು ಇರುತ್ತವೆ ಅಂತ ಚುಚ್ಚು ಮಾತಾಡುತ್ತೆ. ಮೇಲೆ ಕೆದ್ದು ವಿದಿಶಾ ದೀನವಾಗಿ ವಿಹಾನ್ ಕಡೆ ನೋಡಿದ್ಲು. ಆದರೆ ವಿಹಾನ್ ಆ ನೋಟವನ್ನು ಲೆಕ್ಕಿಸ್ಕೊಳ್ಳದೆ ಹೊರಗೆ ನಡೆದರೆ ವಿದಿಶಾ ಹಿಂದೆ ನಡೀತಾ, ನೀನು ಇಷ್ಟೊಂದು ಕಲ್ಲಾಗಿ ಬದಲಾಗ್ಬೇಡ ವಿಹಾನ್, ಆ ಕಲ್ಲನ್ನು ಹೊಡೆದು ಮನಸ್ಸನ್ನು ಹೊರಗೆ ಇಳಿಯೋದು ಕಷ್ಟ ಆಗ್ತಿದೆ. ಸ್ವಲ್ಪ ಬೆಣ್ಣೆ ಸವರ್ಕೊಂಡು ಮನಸ್ಸನ್ನು ಕರಗಿಸ್ಕೋ, ಇಲ್ಲದಿದ್ರೆ ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನು, ಆಗ ನೀನೇ ಬೆಣ್ಣೆಯಾಗಿ ಹೋಗ್ತೀಯಾ ಅಂತ ಹೇಳ್ತಿದ್ರೆ ವಿಹಾನ್ ವಿದಿಶಾಳು ಹುಚ್ಚತನಕ್ಕೊಂದು ನೋಟ ಬೀರಿ, ಬಾಯಿ ಮುಚ್ಕೊಂಡು ನಡಿಯೇ ಎಂದ. ಬಾಯಿ ಮುಚ್ಕೊಂಡು ನಡಿದೆ, ಹೇಗೆ ನಡೀತಿದ್ದೀನಿ ಅಂತ ಮುಖ ತಿರುಗಿಸಿದ ವಿದಿಶಾ ವಿಹಾನ್ ಜೊತೆ ಪ್ರಯಾಣ ಮಾಡ್ತಾ ತನ್ನ ಮಾತುಗಳ ಪ್ರವಾಹವನ್ನು ನಿಲ್ಲಿಸದೆ ಅದು ಇದು ಮಾತಾಡ್ತಾನೆ ಇದ್ಲು. ವಿಹಾನ್ ಸುಮ್ಮನೆ ಕೇಳ್ತಾನೆ ಇದ್ದಾದರೆ ಒಂದಕ್ಕೂ ಉತ್ತರ ನೀಡಲಿಲ್ಲ. ಹಾಗೆ ವಿಹಾನ್ ಹೋಗೋ ದಾರಿಯನ್ನು ಕೂಡ ಗಮನಿಸ್ತಿಲ್ಲ ವಿದಿಶಾ. ವಿಹಾನ್ ತನ್ನ ನೇರವಾಗಿ ಒಂದು ದೊಡ್ಡ ಮಳೆಗೆ ಕರ್ಕೊಂಡು ಹೋದ. ಬಂದುಬಿಡ್ತಾ ಅಷ್ಟರಲ್ಲೇ ಕಚೇರಿ. ಇನ್ನು ನಾನು ತುಂಬ ಸಮಯ ಹಿಡಿಯುತ್ತೆ ಅಂದ್ಕೊಂಡಿದ್ದೆ, ಅಷ್ಟು ಬೇಗ ಹೇಗೆ ಬಂತು ಅಂತ ತನ್ನಲ್ಲಿ ತಾನು ಗುಣಕ್ಕೊಳ್ತಾ ಹೊರಗೆ ನೋಡಿದ್ವಿ. ವಿದಿಶಾಗದು ಮಾಲ್ ಅಂತ ಅರ್ಥ ಆಗಿ ಕಣ್ಣು ದೊಡ್ಡದು ಮಾಡಿ ವಿಹಾನ್ ಕಡೆ ನೋಡಿದ್ರೆ, ಸಿನಿಮಾಗೆ ಹೋಗೋಣ, ತುಂಬ ದಿನಗಳಾದವು ಸಿನಿಮಾ ನೋಡಿ, ಎಂದು ವಿದೇಶದಲ್ಲಿದ್ದಾಗ ನೋಡಿದ್ದೆ, ಮತ್ತಿಷ್ಟುವರೆಗೆ ಫಿಲ್ಮ್ ಥಿಯೇಟ್ರಿಗೆ ಹೋಗಿದ್ದೇ ಇಲ್ಲ ಅಂದ. ವಿದಿಶಾ ಕಣ್ಗಳು ಹೊರಗೆ ಬರುವಂಥ ಆಶ್ಚರ್ಯದ ಮುಖಭಾವ ನೀಡಿ, ನಿಜವಾಗಿಯೂ ಅಂತಿದೆಯಾ ವಿಹಾನ್, ನಿಜವಾಗಿಯೂ ಸಿನಿಮಾ ಕರ್ಕೊಂಡು ಹೋಗ್ತೀಯಾ, ಇಲ್ದಿದ್ರೆ ಈ ಮಳಿಗೆಯಲ್ಲಿ ಬಿಟ್ಟು ಇದು ಹೋದರೆ ಹೋಗಲಿ ಬಿಡು ಅಂತ ಕೈ ಬಿಟ್ಬಿಡ್ತೀಯಾ ಅಂತ ಕೇಳಿದ್ಲು. ಏಯ್, ಹುಚ್ಚು ಮಾತಾಡಿ ನನಗೆ ಕೋಪ ಬರೆಸ್ಬೇಡ, ಬಾಯಿ ಮುಚ್ಕೊಂಡು ಒಳಗೆ ನಡಿ ಅಂತ ಗಂಭೀರವಾಗಿ ಹೇಳಿ ವಾಹನ ನಿಲ್ಲಿಸೋ ಜಾಗದಿಂದ ಮಳಿಗೆಗಳಿಗೆ ಪ್ರವೇಶಿಸಿದ ಮೇಲೆ, ಏನಾದರೂ ಖರೀದಿ ಮಾಡ್ತೀಯಾ ಅಂತ ಕೇಳಿದ್ರೆ, ಅಷ್ಟರಲ್ಲೇ ನಡೀತಿರೋದನ್ನ ಅಚ್ಚರಿಯಿಂದ ನೋಡ್ತಿದ್ದ ವಿದಿಶಾ, ನಿನ್ನಿಷ್ಟ ವಿಹಾನ್, ನೀನು ಯಾವುದು ಕೊಡಿಸಿದ್ರು ತೊಗೊಳ್ತೀನಿ ಅಂತ ಅನ್ನಲು ವಿಹಾನ್ ಒಂದು ನೋಟ ಬೀರಿ ಮುಂದೆ ನಡೆದ. ಹಿಂದೆ ವಿದಿಶಾ ಕೂಡ ಸುತ್ತಲಿನ ಪರಿಸರವನ್ನು ಮರೆತು ಹಿಂಬಾಲಿಸಿದ್ಲು. ಹಾಗೆ ವಿಹಾನ್ ಒಂದು ಅಂಗಡಿಗೆ ಹೋಗಿ ತನಗೆ ಬೇಕಾದೆಲ್ಲ ತೆಗೆದುಕೊಂಡು ಬಿಲ್ ಪಾವತಿಸಿ, ಈಗ ಇದು ನಿನಗಾಗಿ ತೊಗೊಂಡೆ, ಧರಿಸ್ಕೊಳ್ತೀಯಾ ಇಲ್ಲ ಅಂತ ತುಟಿ ಹೆಂಚಿನಾಗಿ ನೋಡ್ದ. ವಿದಿಶಾ ಅದೇನಿರ್ಬೋದು ಅಂತ ಕುತೂಹಲದಿಂದ ಆ ಪಟ್ಟಣವನ್ನು ತೆರೆದು ನೋಡಿದ್ಲು. ಅದರಲ್ಲಿ ತೋಳಿಲ್ಲದ ಈಜಾಡುವಂಥ ಹುಡುಗಿ, ಅದು ಕೂಡ ಕಾಲುಗಳಲ್ಲಿ ಇರೋದನ್ನ ನೋಡುತ್ತಲೇ ಕಣ್ಣು ದೊಡ್ಡದು ಮಾಡಿ ಚಿಚಿ ಅಂತ ಅದನ್ನು ಬಿಸಾಡಲಾಗಿ ವಿಹಾನ್ ಅದನ್ನು ತೊಗೊಂಡು, ಏನು ಬಿಸಾಡ್ತಿದ್ಯಾ, ಇದರ ಬೆಲೆ ಎಷ್ಟಂತ ಗೊತ್ತಾ, 5,000 ಅಂಥದ್ದನ್ನು ಹೀಗೆ ಬಿಸಾಡ್ತೀಯಾ, ನೀನೇ ಅಲ್ವಾ ಅಂದೆ ನಾನು ಯಾವುದೇ ತೊಗೊಂಡ್ರೆ ಕಣ್ಮುಚ್ಚಿ ಧರಿಸ್ಕೊಳ್ತೀನಿ ಅಂತ, ಮತ್ತೀಗ ಧರಿಸ್ಕೊಂಡು ತೋರಿಸು ಅಂದ ವ್ಯಂಗ್ಯವಾಗಿ. ವಿದಿಶಾ ಸಣ್ಣ ಕೋಪದಿಂದ, ನೀನು ನನ್ನ ಜೊತೆ ಬೇಕಂತಾನೆ ಆಟ ಆಡ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು ವಿಹಾನ್, ಹೀಗೆ ಆಟ ಆಡೋದು ಸ್ವಲ್ಪ ಚೆನ್ನಾಗಿದೆ, ಆದರೆ ನಿನ್ನ ಹೆಂಡತಿಯನ್ನು ಈ ರೀತಿ ತೋರಿಸೋದು ಕೂಡ ಇಷ್ಟಪಡೋದು ನೀನು ಈ ಉಡುಪಿನಲ್ಲಿ ತೋರಿಸ್ತೀಯಾ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ನಮ್ಮ ವೈಯಕ್ತಿಕ ಜಾಗದಲ್ಲಿ ಯಾವಾಗಲಾದರೂ ಧರಿಸಿ ನೀನು ಆಸೆಯನ್ನು ಪೂರ್ತಿ ಮಾಡ್ತೀನಿ ಅಂತ ವಿಹಾನ್ ಕೆನ್ನೆ ಚಿವುಟಿ. ಈ ಬಾರಿ ವಿಹಾನನ್ನು ಕರ್ಕೊಂಡು ತಾನೇ ಮತ್ತೊಂದು ಅಂಗಡಿಗೆ ಹೋಗಿ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಸಣ್ಣ ಟಿ ಶರ್ಟ್ ಜೀನ್ಸ್ನಿಂದ ಹಿಡಿದು ಕೆಲವು ಜೊತೆ ಬಟ್ಟೆಗಳನ್ನ ಆಯ್ದುಕೊಂಡು, ಇವು ನನ್ನ ಕಡೆಯಿಂದ ನಿನಗಾಗಿ, ವಿದೇಶದಲ್ಲಿ ಧರಿಸ್ಕೋ, ಇವುಗಳನ್ನ ಧರಿಸಿದ ಪ್ರತಿ ಕ್ಷಣ ನಾನೇ ನಿನ್ನ ನೆನಪಿಗೆ ಬರ್ತೀನಿ
ಅಂತ ಹೇಳಿ ವಿಹಾನ್ ಕೈಯಲ್ಲಿಟ್ಟು ಸಿನಿಮಾಗೆ ಸಮಯ ಆಗ್ತಿರೋದ್ರಿಂದ ಈಗಾಗಲೇ ವಿಹಾನ್ ಆನ್ಲೈನ್ ಟಿಕೆಟ್ ಕಾಯ್ದಿರಿಸಿದ್ರಿಂದ ಇಬ್ಬರು ಸೇರಿ ಸಿನಿಮಾಗೆ ಹೋದರು. ಸಿನಿಮಾ ಪ್ರಾರಂಭವಾಯಿತು. ವಿಹಾನ್ ಪರದೆ ಕಡೆ ನೋಡ್ತಿದ್ದಾನೆ. ಆದರೆ ವಿದಿಶಾ ಮಾತ್ರ ಕಣ್ಣಿಕ್ತಿ ವಿಹಾನ್ ಕಡೆ ನೋಡ್ತಿದ್ದಾಳೆ. ವಿಹಾನ್ಗಳ ನೋಟ ಸ್ವಲ್ಪ ಮುಜುಗರ ತರಿಸಿ ಪರದೆ ಕಡೆ ನೋಡು ಅನ್ನೋಂಥ ಮುಖ ತಿರುಗಿಸಿದ್ರು. ಮತ್ತೆ ಕೀ ಕೊಟ್ಟು ಬೊಂಬೆ ಅಂತ ವಿಹಾನ್ ಕಡೆ ತಿರುಗ್ತಾ, ಆದರೆ ನನ್ನ ಸಿನಿಮಾ ಇತ್ತ ಕಡೆ ಇದೆ ಅಂತ ವಿಹಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾಳೆ. ವಿಹಾನ್ಗ ನೋಟ ಮನಸ್ಸಿನಲ್ಲಿ ತಳಮಳ ಉಂಟು ಮಾಡ್ತಿರೋದ್ರಿಂದ ತಲೆ ಹಿಂಭಾಗವನ್ನು ಸವರ್ತಾ, ನೀನು ಹೀಗೆ ಮಾಡಿದ್ರೆ ಈಗಲೇ ನಿನ್ನ ಆಫೀಸ್ನಲ್ಲಿ ಬಿಟ್ಟು ಬರ್ತೀನಿ, ಬಾಯಿ ಮುಚ್ಕೊಂಡು ಬಂದು ಕೆಲಸ ಮಾಡು, ಸಿನಿಮಾ ನೋಡು, ಕಿರಿಕಿರಿ ಮಾಡಿದ್ರೆ ಮಾತ್ರ ಇನ್ನು ಮತ್ತೆ ವಿದೇಶದಿಂದ ಬರೋವರೆಗೂ ನೀನು ಕಾಣಿಸಲ್ಲ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡ್ದ. ವಿದಿಶಾ ಮುಖ ಸಣ್ಣದು ಮಾಡ್ಕೊಂಡು ಸರಿ ಬಿಡು ಅಂತ ಪರದೆ ಕಡೆ ನೋಟ ತಿರುಗಿಸಿ ಸಿನಿಮಾದಲ್ಲಿ ಲೀನವಾಗೋದ್ಲು. ತನ್ನ ಪರದೆ ಕಡೆ ನೋಡಿದ ಅರ್ಧ ಗಂಟೆ ನಂತರ ವಿಹಾನ್ ವಿದಿಶಾ ಕಡೆ ತಿರುಗ್ದ. ಸಿನಿಮಾದಲ್ಲಿ ಪೂರ್ತಿಯಾಗಿ ಲೀನವಾಗೋದ ವಿದಿಶಾ ಭಾವನಾತ್ಮಕ ಸನ್ನಿವೇಶ ಬಂದಾಗ ಅಳೋದು, ಜಗಳ ಸನ್ನಿವೇಶ ಬಂದ ಕೋಪದಿಂದ ಮೂಗು ಕೆಂಪು ಮಾಡ್ಕೊಳ್ಳೋದು, ಹಾಸ್ಯ ಸನ್ನಿವೇಶ ಬಂದಾಗ ಮನಸಾರಿ ನಗೋದು ಪ್ರತಿಯೊಂದನ್ನು ಮಾಡ್ತಿದ್ರೆ ವಿಹಾನ್ ಅವಳು ಪ್ರತಿಯೊಂದು ಚಟುವಟಿಕೆಯನ್ನು ಕಣ್ಣುಗಳಲ್ಲೇ ತುಂಬಿಕೊಳ್ತಿದ್ದ. ಯಾಕೋ ಗೊತ್ತಿಲ್ಲ, ವಿದಿಶಾಳನ್ನ ಆ ಕ್ಷಣ ಎಲ್ಲರಿಂದ ದೂರ ಕರ್ಕೊಂಡು ಹೋಗ್ಬಿಡ್ಬೇಕನ್ನಿಸ್ತು. ಆದರೆ ತನ್ನ ಬುದ್ಧಿ ಗಟ್ಟಿಯಾಗಿ ಹುಡ್ಕೊಂಡು ತನ್ನಂತ ನಿಭಾಯಿಸ್ಕೊಳ್ತಾ ನೋಟವನ್ನು ತಿರುಗಿಸ್ದ. ಸಿನಿಮಾದ ನಂತರ ಆ ಮಳಿಗೆಯೆಲ್ಲ ಮಧ್ಯಾಹ್ನದ ಊಟವೆಲ್ಲ ಮುಗಿಸಿ ಸಮಯ ಕಳೆದ ವಿಹಾನ್ ಮತ್ತು ವಿದಿಶಾ. ಆ ನಂತರ ವಿದಿಶಾಳನ್ನ ಆಫೀಸ್ನಲ್ಲಿ ಬಿಡ್ತೀನಿ ಅನ್ನಲಾಗಿ, ಪ್ಲೀಸ್ ವಿಹಾನ್, ಇಂದಿನ ದಿನಕ್ಕೆ ನಿನ್ನ ಹತ್ರವೇ ಇರಿಸ್ಕೊ, ನಾಳೆಯಿಂದ ಹೇಗಿದ್ರು ನೀನು ಹೋಗ್ಬೇಕಲ್ವಾ ಅಂತ ಕೇಳಿದ್ಲು. ವಿಹಾನ್ಗೆ ಕೂಡ ವಿದಿಶಾಳನ್ನು ಕಳಿಸೋದಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಸರಿ ಅಂತೇಳಿ ಸುಮ್ಮನೆ ವಿದಿಶಾಳೊಂದಿಗೆ ಸೇರಿ ಹಾಗೆ ಹೊರಗೆ ಸುತ್ತಿ ರಾತ್ರಿ ಅವಳನ್ನ ಬಿಟ್ಟು ಮನೆಗೆ ಹೋಗೋದಕ್ಕೆ ಕಾರು ಶುರು ಮಾಡ್ತಿದ್ದಾಗ ವಿದಿಶಾ ವಿಹಾನ್ ಕಡೆ ನೋಡ್ತಾ ಕಾರಿನ ಬಾಗಿಲು ಒಳಗಿಂದ ತಲೆ ಇಟ್ಟು, ನಿನ್ನ ನೆನೀತೀನಿ ವಿಹಾನ್ ಅಂತ ವಿಹಾನ್ ಕೆನ್ನೆ ಮೇಲೆ ಮುತ್ತಿಟ್ಟು ಕಣ್ಣೀರಿನೊಂದಿಗೆ ವಿದಾಯ ಹೇಳ್ತಾ ಒಳಗಡೆ ನಡೆದರೆ ವಿಹಾನ್ ಮನಸ್ಸಿಗೆ ಸ್ವಲ್ಪ ಬೇಸರ ಆಯಿತು. ಆದರೆ ಅದನ್ನ ತಕ್ಷಣ ಮರೆಮಾಚ್ಕೊಳ್ತಾ ಅಲ್ಲಿಂದ ಹೊರಟೋದ. ಮರುದಿನ ಅಂದ್ಕೊಂಡಂತೆ ವಿಹಾನ್ ಯೋಜನೆ ಕೆಲಸದ ಮೇಲೆ ವಿದೇಶಕ್ಕೆ ಹೋದ. ವಿಮಾನ ನಿಲ್ದಾಣಕ್ಕೆ ವಿದಿಶಾ ಬಂದಿದ್ದರು. ವಿದಿಶಾಳೊಂದಿಗೆ ಒಂದು ಮಾತು ಮಾತಾಡಲಿಲ್ಲ. ಇನ್ನು ವಿಮಲಾ ಅವ್ರು ಮಾತಾಡೋದಕ್ಕೆ ಪ್ರಯತ್ನಿಸಿದ್ರು. ವಿಹಾನ್ ಅವಕಾಶ ನೀಡಲಿಲ್ಲ. ನರೇಂದ್ರ ಅವರು ಸುರೇಂದ್ರ ಅವರು ಮಾತ್ರ ಜಾಗ್ರತೆ, ಏನಾದರೂ ಅಗತ್ಯ ಇದ್ದರೆ ಕರೆ ಮಾಡು ಅಥವಾ ಸಂಜೆನ ಕರ್ಕೊಂಡು ಹೋಗು ಅಂದರು. ಆದರೆ ಅಗತ್ಯ ಇಲ್ಲ ಅಂತ ವಿಹಾನ್ ಒಬ್ಬನೇ ಹೋದ. ವಿಹಾನ್ ಓಟ್ ಹೋದ್ಮೇಲೆ ವಿದಿಶಾ ತನ್ನ ಆಫೀಸ್ ಕೊಟ್ಟೋದ್ಲು. ಅಷ್ಟರಲ್ಲಿ ವಿಹಾನ್ ತಂದೆಯೊಂದಿಗೆ ಹೇಳಿದ, ವಿದಿಶಾ ತನ್ನ ಕಂಪ್ನಿಗೆ ಸಂಬಂಧಿಸಿದ ಯೋಜನೆ ಒಂದನ್ನು ಮಾಡ್ತಿದ್ದಾಳೆ, ಅದಕ್ಕೆ ಯಾರೂ ಸಹಾಯ ಮಾಡಬಾರ್ದಂತ. ನರೇಂದ್ರ ಅವರ ಆ ಯೋಜನೆಗೆ ಸಂಬಂಧಿಸಿದ ವಿವರಗಳನ್ನ ವಿಹಾನ್ ನೀಡಿದ್ರಿಂದ ಆ ವಿವರಗಳನ್ನೆಲ್ಲ ವಿದಿಶಾಗೆ ಹಂಚ್ಕೊಂಡು ವಿದಿಶಾಳೊಂದಿಗೆ ಮಾತನಾಡಿದ್ರು. ವಿದಿಶಾ ಕೂಡ ತನ್ನನ್ನು ತಾನು ಗಟ್ಟಿಸ್ಕೊಳ್ತಾ, ವಿಹಾನ್ಗೆ ನನ್ನ ಮೇಲೆ ಪ್ರೀತಿ ಇಲ್ದಿದ್ದಾಗ ನಾನು ಯಾಕೆ ಇಷ್ಟೊಂದು ಹಿಂದೆ ಬಿದ್ದು ಸಾಯಬೇಕು, ಅಗತ್ಯ ಇಲ್ಲ, ನಾನು ಕೂಡ ಅವರಂತೆ ಮುಂಡನಾಗಿರ್ತೀನಿ, ಫೋನ್ ಮಾಡಲ್ಲ, ಮಾತಾಡಲ್ಲ, ವಿಹಾನ್ ಬಗ್ಗೆ ಯೋಚಿಸಲ್ಲ ನಾನು ಅಂತ ಪಂತವಾಗಂದ್ಕೊಳ್ತಾ ಕೆಲಸದಲ್ಲಿ ಮುಳುಗು ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವಳ ಕೈಯಿಂದ ಆಗಲಿಲ್ಲ. ಪ್ರತಿ ಕ್ಷಣ ವಿಹಾನ್ ನೆನಪಿಗೆ ಬರ್ತಿದ್ರೆ ತನ್ನಲ್ಲಿ ವಿಹಾನನ್ನು ಎಷ್ಟೊಂದು ತುಂಬಿಕೊಂಡಿದ್ದಾಳೆ ಅಂತ ಅರ್ಥ ಆಗಳ್ತಾ ಆ ದಿನ ಪೂರ್ತಿ ಕಳೆದು ಹಾಕಿದ್ಲು. ಹಾಗೆ ಮರುದಿನದಿಂದ ಯೋಜನೆಗೆ ಸಂಬಂಧಿಸಿದ ಕೆಲಸ ಪ್ರಾರಂಭಿಸಿ ತನಗೊಂದು ತಂಡವನ್ನು ಸೃಷ್ಟಿಸಿಕೊಂಡು ಆ ತಂಡದೊಂದಿಗೆ ಸೇರಿ ಯೋಜನೆ ವಿವರಣೆಯಿಂದ ಪ್ರಾರಂಭಿಸ್ತಾ ಗ್ರಾಹಕರೊಂದಿಗೆ ಸಭೆ ಅಂತ ಕಾರ್ಯನಿರತವಾಗಿ ಕಳೀತಿದ್ದಾಳೆ. ವಿಮಲಾ ಅವರು ವಿದಿಶಾ ಒಂದು ಯಂತ್ರದಿಂದ ಕೆಲಸ ಮಾಡೋದು ನೋಡಿ ಬೇಸರ ಪಟ್ಟರು. ಆದರೆ ಅದು ತಾನು ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನಾದರು. ಇನ್ನು ನರೇಂದ್ರ ಅವರು ಸುರೇಂದ್ರ ಅವರಿಬ್ಬರು ಕೂಡ ವಿದಿಶಾಕ್ಕೆ ಸಹಾಯ ಮಾಡ್ಬೇಕಂದ್ಕೊಂಡಿದ್ರು. ವಿಹಾನ್ ಹೇಳಿದ ಆಗ್ನಿ ಕಾರಣದಿಂದ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಮಾಡಿದ್ರೆ ತಿಳ್ಕೊಂಡು ಮತ್ತೆ ವಿದಿಶಾಳನ್ನು ಅಳಿಸ್ತಾನೆ ಅಂತ ಸುಮ್ಮನಾದರು. ಇನ್ನು ಸಂಜಯ್ ಸಹಾಯ ಮಾಡಬೇಕಂತ ವಿದಿಶಾಳೊಂದಿಗೆ ಮಾತಾಡ್ದ. ಆದರೆ ವಿದಿಶಾ ಬೇಡ ಅಂತ, ನೀನು ಸಹಾಯ ಪಡೆದರೆ ನನ್ನನ್ನು ನಾನು ನಿರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಆಮೇಲೆ ವಿಹಾನ್, ನಾನು ತಮ್ಮ ಜೊತೆ ಸೇರಿ ಮಾಡಿದ್ಯಾ, ಇದರಲ್ಲಿ ನಿನ್ನ ಕಷ್ಟ ಎಲ್ಲಿದೆ ಅಂತ ಹಂಗಿಸ್ಬಹುದು, ಅದು ನನ್ನಿಂದಾಗಲ್ಲ, ಸೊ ನಾನು ಒಬ್ಬಳೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು. ಹಾಗೆ ವಿಹಾನ್ ಹೋಗಿ ಒಂದು ವಾರದ ನಂತರ ವಿದಿಶಾ ತುಂಬ ಬೇಸರ ಪಟ್ಕೊಂಡ್ಳು. ವಿಹಾನ್ ಕನಿಷ್ಠ ಅಷ್ಟು ದಿನಗಳಲ್ಲಿ ಒಂದು ಸಣ್ಣ ಸಂದೇಶ ಕೂಡ ಮಾಡದೇ ಇರೋದ್ರಿಂದ ತಾನು ಕೂಡ ಮಾಡಲಿಲ್ಲ, ಅದೇ ಬೇರೆ ವಿಷಯ. ಆದರೆ ತಾನು ಮಾಡದಿದ್ರು ವಿಹಾನ್ ಆದರೂ ಮಾಡಬೇಕಲ್ವಾ ಅಂತ ಊಹಿಸ್ಕೊಳ್ತಾ ವಿಹಾನ್ ಕರೆ ಮಾಡಬೇಕು ಅಂದ್ಕೊಂಡ್ಳು. ಅದ್ರ ಮಿದ್ಲು ನೀನು ಮಾಡಿದ್ರೆ ಕೀಳಾಗ್ತೀಯಾ ಅಂತ ನೆನಪಾಡಿದ್ರಿಂದ ಆಲೋಚನೆ ಕೈ ಬಿಟ್ಟು ವಿಹಾನ್ ಕೈಯಿಂದಲೇ ಕರೆ ಮಾಡಿಸ್ಬೇಕಂತ ಹೇಗೆ ಅಂತ ಯೋಚಿಸಿ ತುಂಬ ಸಮಯದ ನಂತರ ಒಂದು ಅದ್ಭುತವಾದ ಉಪಾಯ ಹೊಳ್ತಿದ್ರಿಂದ ಹೀಗೆ ಮಾಡಿದ್ರೆ ವಿಹಾನ್ ತನ್ನಷ್ಟಕ್ಕೆ ತಾನೇ ಕರೆ ಮಾಡ್ತಾನೆ ಅಂತ ಮುಗಿಬಿದ್ದು ಅಂದ್ಕೊಳ್ತಾ ತಕ್ಷಣ ತನ್ನ ಕೆಲಸ ಮೊದಲು ಮಾಡಿದ್ಲು. ಆ ದಿನ ಸಂಜೆ ಅಷ್ಟರಲ್ಲಿ ತನ್ನ ಕೆಲಸ ಪೂರ್ತಿ ಆಗುತ್ತೆ ಉತ್ಸಾಹದಿಂದ. ಈಗ ನನಗೆ ವಿಹಾನ್ ಖಂಡಿತವಾಗಿ ಕರೆ ಮಾಡ್ತಾನೆ ಅಂತ ಅಂದ್ಕೊಳ್ತಾ ವಿಹಾನ್ ಫೋನ್ಗೆ ಕಾಯ್ತಿದ್ದಾಳೆ. ಇಲ್ಲಿ ವಿಹಾನ್ ವಿದೇಶಕ್ಕೆ ಬಂದು ಒಂದಿನ ಪೂರ್ತಿಯಾಗಿ ವಿಶ್ರಾಂತಿ ಪಡೆದ ನಂತರ ಮರುದಿನ ಯೋಜನೆಗೆ ಸಂಬಂಧಿಸಿದ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತಾ. ಆದರೆ ಮಧ್ಯದಲ್ಲಿ ವಿದೇಶ ಕರೆ ಅಥವಾ ಸಂದೇಶ ಏನಾದರೂ ಮಾಡಿದಾಳೇನೋ ಅಂತ ಪದೇ ಫೋನ್ ಚೆಕ್ ಮಾಡ್ತಿದ್ದ. ಕೊನೆಗೆ ತನ್ನ ಹೊಸ ಸಂಖ್ಯೆಯನ್ನು ವಿದೇಶಾಳಿಗೆ ಕಳಿಸ್ತಾ ಹಾಗಾದರೂ ಕರೆ ಮಾಡ್ತಾಳೆ ಅಂತ. ಆದರೆ ಹಾಗೆ ಮಾಡದೇ ಇರೋದ್ರಿಂದ ಕೋಪ ಬಂದು ತಾನು ಕೂಡ ಲೆಕ್ಕಿಸ್ಕೊಳ್ಳೋದು ಬಿಟ್ಬಿಟ್ಟ. ಹಾಗೆ ಒಂದು ವಾರ ಇದ್ದಾದರೆ ಒಂದು ವಾರದ ನಂತರ ತಿರುಗಿ ತಾನು ಇರ್ತಿದ್ದ ಮನೆಗೆ ಬಂದು ಸೋಫಾದಲ್ಲಿ ಕೂತು ಫೋನಲ್ಲಿ ವಿದಿಶಾ ಫೋಟೋ ನೋಡ್ತಿದ್ದ. ಇದು ನಿಜವಾಗಿಯೂ ಮುಂಡಿ ಅಂದ್ಕೊಂಡಂತೆ ನಿಜವಾಗಿಯೂ ಕರೆ ಮಾಡ್ತಿಲ್ಲ. ಅಲ್ಲಿದ್ದಾಗಲಂತೂ ವಿಹಾನ್ ಅಂತ ಜೇನು ನೊಣದಂತೆ ನನ್ನ ಹಿಂದೆ ತಿರುಗ್ತಿದ್ಲು. ಆದರೆ ದೂರ ಇದ್ದ ಕನಿಷ್ಠ ಹೇಗಿದೆಯಾ ಅಂತ ಕೂಡ ವಿಚಾರಿಸ್ತಿಲ್ಲ ಅಂತ ಕೋಪದಿಂದ ಅಂದ್ಕೊಳ್ತಾ ಇರಲಾಗಿ ವಿಹಾನ್ ಮೊಬೈಲ್ಗೆ ವಿದಿಶಾಳಿಂದ ವಾಟ್ಸಪ್ನಲ್ಲಿ ಯಾವುದೋ ಫೋಟೋ ಬಂತು. ಅದನ್ನು ತೆರೆದು ವಿಹಾನ್ ಕಣ್ಣುಗಳು ಕೋಪದಿಂದ ಕೆಂಪಾಗಿ ಹೋದವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋ ಪ್ರತಿಲಿಪಿಯಲ್ಲಿ ನೋಡಿ.